ಕಣೆ ಪುಟ್ರಂಗಮ್ಮ. ನೀನೇ ತಕೊಂಬಂದಿದ್ದ ಈ ಬಟ್ಟೆ ಗಂಟನೆಲ್ಲ ಬಟ್ಟೆ ಒಗ್ಯಕ್ಕೆ ಸುಶೀಲ ಮೇವ್ ಮಾಡ್ತಿದ್ಲು. ಎಲೆ ಸಿಕ್ಕಜ್ಜಿ ಅವಳಿಗೆ ಬೋಲ್ ಕೆಲಸ ಕಣಜಿ. ಅವಳಿಗೆ ಯಾಕನ ನೆನ್ನೆಲ್ಲನ ಈ ಧೂಳು ಬಾಳು ಕೊಡೋತಿದ್ಲು. ಆಲನ ಉಗದೆ ಹಬ್ಬಕ್ಕೆ ಧೂಳು ಅಡಿತೀನಿ ಅಂತನ ಒಂದ ಈ ಬಸಮನೆ ಅಟ್ಟದ ಮೇಲೆಲ್ಲ ಹಿಂಗೊಂದ್ಲಮ್ಮ. ಧೂಳಿಗೂ ಅವಳಿಗೂ ಆಗಲ್ಲ ಒಂದ್ರ ಒಟ ಉಬ್ಸ. ಅದಕ್ಕೂ ನನ್ನಂಗೆ ಅದಕ್ಕೆ ಧೂಳದೆ ಅಂತದ ಅಲರ್ಜಿ ಆಗಿ ಮಾಣಿಕ್ಯಂಬಿಟ್ಟೈತಾಳೆ. ಕೆಮ್ಮು ನೆಗಡಿ ಆಗ್ಬಿಟ್ಟೈತಿ. ಧೂಳು ಅಂತಂದ್ರೆ ಮದ್ದೆ ಅವಳಿಗೆ ಆಗಲ್ಲ. ಅದಕ್ಕೇನ ಇನ್ನೇನು ಹುಷಾರಿಲ್ಲ ಏನೂ ಅಲ್ಲ. ಬಟ್ಟೆ ಗುಂಟು ಬೇರೆನ ಹಿಂಗೆ ಬೆಟ್ಟಿದ್ದಂಗಿತ್ತಲ್ಲ, ನಾನೇ ಹಂಗೆ ಕಾಲ ಆಡ್ಕೊಂಡು ಹೋಗಿ ಹಂಗಂಗೆ ದೊಡ್ಡದಾಗಿ ಹಿಂಡ್ಕೊಂಡ್ ಬರೋಣ ಅಂತಾನೆ ನಾನೇ ಬಂದೆ ಕಣಲ್ಲಾರ ಸಿಕ್ಕಜ್ಜಿ. ಆಗಳೆ ನಾನು ಬೆಳಿಗ್ಗೆನ ಮಾತಾಡಿಸ್ಕೊಂಬಂದೆ ನಿಮ್ಮ ಅಂತಕ್ಕೆ ಬಂದು ಶನಕ್ಕೆ ಇದ್ಲಲ್ಲ ಅಮ್ಮಣ್ಣಿ. ಆಲನ ಕಾಲ ಕೆಡ್ಕೊಂಡವಳೆ. ಬಿಡು ನಾವು ಅಮ್ಮಣ್ಣಂತೂ ಏನು ಒಂದ್ ಕ್ಷಣ ಅಂತ ಸುಮ್ಮಂಕು ಕಾಣಲ್ಲಮ್ಮ. ಯಾತನ ಒಂದ್ ಮಾಡ್ತಾನೆ ಇರ್ತಾಳೆ. ಅಯ್ಯೋ ಹೂ ಕಣ್ತಾಯಿ, ನಾನು ಯೋಟೋ ಒಂದ್ಸತಿ ಹೇಳ್ತಾನೆ ಇರ್ತೀನಿ ಒಂದ್ ಕ್ಷಣ ಕೂಕಳೆ ಅಮ್ಮಣ್ಣಿ. ಬೆಳಿಗ್ಗಿಂದನ ಏನ್ ಹಿಂಗೆ ಸುಸ್ತೇ ಆಗಲ್ವೇ, ಯಾತನ ಒಂದ್ ಮಾಡ್ತಾನೆ ಇರ್ತ ಅಂತಾನೆ. ಅವಳು ನನ್ನ ಮಾತು ಕೇಳೋದಿಲ್ಲ. ಸುಮ್ಮ ಕೂಕಳತೆ ಕೂಕೊಂಡ್ರೆ ಹಾಕೈತೆ ಹಂಗೆ ಹಿಂಗೆ ಅಂತಾನೆ ಯಾತನ ಒಂದ್ ಮಾಡ್ತಾನೆ ಇರ್ತಾಳೆ ಕಣಜಿ. ಅಲ್ಲ ಕಣದ ಸಿಕ್ಕಜ್ಜಿ, ನಿನ್ ಸಾಸೆ ಈಗ ಹೋದ್ವಾರ್ದಾಗ ಏನಾನ ಅದೇ ಅಂತದ ವಾಷಿಂಗ್ ಮಿಷಿನು ಅಂತಾನೆ ತಗೊಂಬಂದ ಇದ್ದಾಳೆ. ನೀನ್ ಯಾಕಜ್ಜಿ ಬಟ್ಟೆ ಗಂಟು ಹೊತ್ಕೊಂಬತ್ತಿದ್ದ? ಹೇಳ ಪುಟ್ರಂಗ ಮತ್ತ ನೀನು ವಾಷಿಂಗ್ ಮಿಷಿನ್ ನನಗವೆಲ್ಲನ ಹಿಡಿಯಲ್ಕಂತ ಇನ್ನೇನ ಅನ್ಕ. ಆಗಳೆ ಬಾನ ನೋಡಿ ನಾನು ಕಾರ್ಯನ ಅಂತ ಅನ್ಕೊಂಡೆ ಕಣಿ. ನೀನು ಮಾಗಿದ್ದನು ಇಲ್ಲ ಕಣಜ್ಜಿ ನಮ್ಮ ಅಮ್ಮೆ ಬಟ್ಟೆ ಅಗಿಯಲ್ವಂತೆ ಅಂತ ಅಂದ. ಅದಕ್ಕೇನ ನಾನು ಸುಮ್ಮ ಬಂದಮ್ಮ. ನೀನ್ ನೋಡಿದ್ರೆ ಒಂದು ಬಕೆಟ್ ಅಮ್ಮಕ್ಕೆ ಬಟ್ಟೆ ಇಕ್ಕೆ ಬಂದಿದ್ದೆ. ಅರೆ ಪುಟ್ಟನರಂಗಜ್ಜಿ, ನಿಮ್ದು ಹೋಗಿ ಆ ಸುವರ್ಕೆ ಮಾತಿಗೆ ಕೇಳ್ಕೊಂಡ್ ಬಂದ್ಬಿಟ್ಟೈತಿ. ನಮ್ದಿಗೆ ಒಂದು ಮಾತಿಗೆ ಹೇಳ್ಬೇಕು ಇಲ್ಲ. ಅರೆ ನಿಮ್ದಿಗೆ ಎಲ್ಲ ಹೋದ್ಮೇಲೆ ನಮ್ದಿಗೆ ಕೇಳ್ದೆ. ಅರೆ ಪಾಸ ಪುಟ್ಟನರಂಗಜ್ಜಿ ಬಟ್ಟೆಗೆ ಒಗ್ಯಾಕೆ ಕೇಳ್ತಾ ಇತ್ತು, ಏನಾದ್ರು ಬಂತ ಅಂತ. ಅವಾಗ ಬೋಲ ಹಿಂಗೆ ನಮ್ದಿಗೆ ಕೇಳ್ತು, ನಮ್ದಿಗೆ ಒಗ್ಯಾದಿಲ್ಲ ಅಂತ ಹೇಳ್ಬಿಟ್ಟೆ ಅಂತ. ನಮ್ದಿಗೆ ಅವಾಗ ಕಪಾಳಾಗೆ 2 ಬಾರಿಸ್ಬಿಟ್ಟು ಇದು ಬಟ್ಟೆಗೆ ತಕೊಂಡು ಕಪಡಾಗೆ ತಕೊಂಡು ನಿಮ್ದಿಗೆ ಹತ್ರ ಓಡ್ ಬಂದ್ಬಿಟ್ಟು. ಹೌದೇ ನೋಡ ಮತ್ತೀಗ ಅವನು ನನ್ನ ಕೈಲಿ ಇಲ್ಲ ಕಣಜ್ಜಿ ಒಗ್ಯಾಲ್ವಂತೆ ಅಂತಾನ ಹೇಳ್ತು ಅಂತ ಅಂದ್ಮೇಲೆ. ಅರೆ ನಮ್ದಿಗೆ ಹೇಳಿಲ್ಲ ಪುಟ್ಟನರಂಗಜ್ಜಿ, ಅವಂದು ತುಂಬಾ ಜಾಸ್ತಿಗೆ ಆಗ್ಬಿಟ್ಟೈತೆ. ಇತ್ತೀಚೆಗೆ ಅಂತೂ ತಿಕಾಗೆ ಮೇಲ್ಗಡೆಗೆ ಹೋಗ್ಬಿಟ್ಟೈತೆ ಅವಂದು. ಅರೆ ಸಿಕ್ಕಜ್ಜಿ, ಅರೆ ನಿಮ್ದಿಗೆ ಸೊಸೆ ಏಕ್ ನಯಾ ವಾಷಿಂಗ್ ಮಿಷಿನ್ಗೆ ತಂದೈತೆ ಇಲ್ಲ. ಅರೆ ನಿಮ್ದು ಯಾಕೆ ನಮ್ದು ಜೊತೆಗೆ ಕಪಡ ಹೊಲಿಯಕ್ಕೆ ಒಗ್ಯಕ್ಕೆ ಕೆರೆದು ಹತ್ರ ಬರ್ತೈತೆ? ಎಲೆ ಹೂ ಕಣೆ ಬಾನು, ನಾನು ಅದನ್ನೇ ಕೇಳಿದೆ ಒಜ್ಜಿ ಅವಾಗ್ಲೇನ. ಅಷ್ಟೊತ್ತಿಗೆ ಒಜ್ಜಿ ಹೇಳೋ ಒಟ್ಟತ್ತಿಗೆ ನೀನು ಬಂದ್ಬಿಟ್ಟೆ. ನನಗೆ ಮರ್ತೇ ಹೋಗಿತ್ತು. ಅಲ್ವಲ್ಲ ಸಿಕ್ಕಜ್ಜಿ, ನೀನು ಯಾತ ಹೇಳಕ್ ಬಂದಲ್ಲ ಹೇಳು. ಎಲೆ ಹೇಳ್ರ ಮಣ್ಯಾರ, ಈ ಕೈಯಾಗ ಉಜ್ದಂಗೆ ಕೈಯಾಗ ವಾಗದು ಹಿಂಡಿ ಜಾಲಸ್ದಂಗ ಹಾಕೈತೆ ಅಂತದ ಮಿಷಿನ್ ಒಳಗೆ ಹಾಕಿದೆ. ಅದೇ ಅದು ಒಳ್ಳೆ ಈ ಮಿಕ್ಸಿಯಾಗ ತಿರುಗ್ತೈತೆ ನೋಡು, ಹಂಗಂಗೆ ತಿರುಗಿಸ್ತೈತೆ ಅಷ್ಟೇನ ಬಟ್ಟೆನ. ಅದ್ರಾಗೇನು ಕುಕ್ಕದಂಗ ಹಾಕೈತೆ, ಪ್ರೆಸ್ ತಗೊಂಡು ಉಜ್ದಂಗ ಹಾಕೈತೆ, ನೀರಾಗ ಜಾಲಸ್ದಂಗ ಹಾಕೈತೆ. ತಗಿ ಅಂತದ ಮಿಷಿನ್. ಅರೆ ಹಂಗಾದ್ರೆ ವಾಷಿಂಗ್ ಮಿಷಿನ್ ಒಳಗಡೆಗೆ ಚೆನ್ನಾಗಿ ಒಗ್ಯೋದಿಲ್ಲ. ಏನೋಗಿತೈತೆ ಹೇಳ ಮಣ್ಣಿ ಬಾನು. ಮೊನ್ನೆ ದಿನ ನಮ್ಮನು ಪಾಪ ಈ ಸ್ಕೂಲ್ನಾಗ ಏರಿ ಅಂತದನ ಉಂಬಕ್ಕು ಕಂಡಾಗ ಸಾರ ಯಾವ್ದನ ಕರೆ ಮಾಡ್ಕೊಂಡ್ ಬಂದಿದೆ ಶರ್ಟ್ನಾಗಿ ಹಂಗೆಗೆ ಅದನ್ನ ಮಿಷಿನ್ನಾಗ ಹಾಕ್ತೀನಿ ಅಂತ ಹಾಕಿದಾಳೆ. ಅದು ವಾಗದು ಆಸೆಗೆ ಕೊಟ್ಟೈತೆ. ಅದನ್ನ ನೋಡ್ರೆ ಕರೆನೆ ಹೋಗಿರಿ ಕಣಿ. ಆ ಸಾರ ಕರೆ ಹೆಂಗೆ ಹಾಕಿದ್ರು ಹಂಗೆ ಐತಿ. ಇನ್ನೇನೋರೆ ಹೊಡಿತೈತಮ್ಮ ಮಿಷಿನ್ ಅಲ್ವೇ? ಅಲ್ಲ ಕಣಜ್ಜಿ, ಈ ಅಂಗಿ ಮೇಲೆ ಬಿದ್ದಿರ ಸಾರಿನ ಕರೆನೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾತನ ದೊಡ್ಡ ಕರೆ ಈ ಮಣ್ಣ ನಮ್ಮವೆ. ಈ ಮಣ್ಣಕ್ಕೆಲ್ಲ ಬಿದ್ದು ಅದ್ದಾಡಿ ಬರ್ತೇವಿ. ನಾ ಎಮ್ಮೆ ಕೆಸರ್ನಾಗ ಉಳ್ತೈತ್ ನೋಡು, ಹಂಗಂಗ್ ಉಳ್ಳಿ ಬರ್ತೇವಿ. ಅಂತವೇನ ಹಾಕಿರೆ ಬಿಡು ಕೇಳಿಸ್ಕೇಳೇನೆ ಬಾನ. ನೀನು ಮುಂದಿನ ವಾರದಾಗ ಯಾವಾಗನ ಯುಗಾದಿ ಹಬ್ಬಕ್ಕೆ ವಾಷಿಂಗ್ ಮಿಷಿನ್ ತರಿಸ್ಬೇಕು ಅಂತಾನ ಹೇಳ್ತಿದ್ದಲ್ಲ, ನೋಡಿ ಹೆಂಗ್ ಮಾಡ್ಸ. ಅರೆ ಚಿಕ್ಕಜ್ಜಿದು ಮೊಮ್ಮಗಾಗೆ ಇಲ್ಲ ಪಾಪ, ಸೈಲೆಂಟ್. ಆ ಹುಡ್ಗ ಅಷ್ಟೊಂದು ಆಟ ಆಡೋದು ಅದೆಲ್ಲ ಮಾಡೋದಿಲ್ಲ. ಆ ಹುಡ್ಗಂದು ಶರ್ಟ್ಗೆ ಮೇಲೆ ಇರೋ ಕರೆಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲ ನಮ್ದುಗೆ ಪಾಸ್ ಆಗಿ ಐತೆ ಇಲ್ಲ. ಬಾ
ಹಲ್ಲು ಕಟ್ಟು ಸುವರ್ಕೆ ಬಚ್ಚೆ ಹೋಗ್ಬಿಟ್ಟು ಒಂದಿನಾಗೆ ಅಜ್ಜಿ ಪುಟ್ಟನರಂಗಜ್ಜಿ ಒಂದಿನಾಗೆ ಒಂದ್ಸತಿ ಒಗಿಬೇಕು. ಆ ಯೂನಿಫಾರ್ಮ್ಗೆ ಇಲ್ಲ ಅದು ಸ್ಕೂಲ್ ಒಳಗಡೆಗೆ ಇಟ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಅರೆ ಅದೇನು ಸ್ಕೂಲ್ದು ಒಳಗಡೆಗೆ ಕುಂಡ್ರಿಸ್ತಾರ ಇಲ್ಲ ಚರಂಡಿದು ಒಳಗಡೆ ಕುಂಡ್ರಿಸ್ತಾರೋ ಅನ್ಬೇಕು. ಬಟ್ಟೆ ಅಷ್ಟು ಗಬ್ಬು ಮಾಡ್ಕೊಂಡು ಬಂದ್ಬಿಟ್ಟಾನೆ ನಮ್ದು ಪಾಸ. ಚಿಕ್ಕಜ್ಜಿ ಎಲ್ಲದು ನೋಡಿದ್ರೆ ಅರೆ ನಮ್ದುಗೆ ಬಟ್ಟೆಗೆ ಎಲ್ಲ ಹಾಕ್ಬಿಟ್ರೆ ಹಂಗೆ ವಾಪಸ್ಗೆ ಕೊಟ್ಬಿಟ್ರೆ ನಮ್ದುಗೆ ದುಡ್ಡು ಹಾಕ್ಬಿಟ್ಟು ಆ ವಾಷಿಂಗ್ ಮಿಷಿನ್ಗೆ ತರದು ಕ್ಯಾಗಿ ಐತೆ ಅದು ವೇಸ್ಟ್ಗೆ ಹಾಕ್ಬಿಟ್ಟೈತೆ ಅಲ್ಲ. ಅರೆ ನಮ್ದುಗೆ ಬ್ಯಾರೆ ಏನಾದ್ರು ತಂದ್ಬಿಟ್ಟೈತೆ. ವಾಷಿಂಗ್ ಮಿಷಿನ್ಗೆ ಬೇಡ ಕ್ಯಾಗೆ ಬೇಡ. ಕೆರೆದು ಒಳಗಡೆ ನೀರ್ಗೆ ಐತೆ ನಮ್ದುಗೆ ಕೈದು ಒಳಗಡೆಗೆ ಶಕ್ತಿಗೆ ಐತೆ ನಮ್ದುಗೆ ಕೆರೆದು ಹತ್ರ ಹೋಗ್ತೈತೆ. ಬ್ರಷ್ದು ಒಳಗಡೆಗೆ ಕೊಳೆ ಎಲ್ಲ ಹುಜ್ಜಿ ಬಿಟ್ಟೈತೆ ಜಾಜ್ ಬಿಟ್ಟೈತೆ ತಕೊಂಡಿ ಬಂದ್ಬಿಟ್ಟೈತೆ ಅಷ್ಟೇ. ಯಾವ ಮಿಷಿನ್ಗೆ ಬೇಡ ಕ್ಯಾಗೆ ಬೇಡ. ನೋಡ್ದೆ ಈಗ ಕಲ್ತ್ಕೊಂಡ್ಲು ಬುದ್ಧಿನ ನಮ್ಮ ಬಾನು ಈಗ ಕಲ್ತ್ಕೊಂಡ್ಲು ಬುದ್ಧಿನ. ಅದ ಕಡೆ ಬಾನು ಇವ್ ಕೆಂಪಂ ಬರ್ಲೇ ಇಲ್ವಲ್ಲ ಈಟತ್ತಾದ್ರೂ ನಾವು ಬಂದು ಓಟತ್ತಾತು. ಅರೆ ಕೆಂಪಂದು ಹಾಕೋದು ಹತ್ರ ಒಗ್ಯಾಕೆ ಕಪಡಾಗೆ ಇಲ್ಲ ಅನ್ನಿಸ್ತೈತೆ ಪುಟ್ಟನರಗಜ್ಜಿ. ನೆನ್ನೆಗೆ ಇಲ್ಲ ಮೊನ್ನೆಗೆ ಹೋಗ್ಬಿಟ್ಟು ಒಕ್ಕಂಡಿ ಬಂದ್ಬಿಟ್ಟೈತೆ ಕಪಡಾಗೆ ಅನ್ನಿಸ್ತೈತೆ. ಅದ ಪುಟ್ಟರಂಗಜ್ಜಿ ಚಿಕ್ಕಜ್ಜಿ ಬಾನು ಎಲ್ಲ ಬಂದಿದ್ದೀರ. ಯಾವಾಗ ಬಂದ್ರಜ್ಜಿ? ಬಂದರು ಒಂದ್ ಮಾತು ಕರಿಬೇಕು ತಾನೆ. ಸುಮ್ಮನೆ ನಿಂತ್ಕೊಂಡ್ರೆ ನನಗೆ ಕೇಳಿಸ್ತೈತೆ ಒಳಗೆ. ನಾವು ಬಂದು ಓಟತ್ತಾತೆ ಅಮ್ಮಣ್ಣಿ ಕೆಂಪಮ್ಮ. ನಾವ್ ಬಂದು ಅವಾಗ್ಲಿಂದ ಮಾತಾಡ್ಕೊಂಡು ನಿಂತಿದೀವಿ. ಬಿಸಿಲು ಬೇರೆ ಉರಿತೈತೆ. ನೀವ್ ಬೊಚ್ಚ ಅಂತ ನೋಡಿ ಕಣ್ ಬೆಳಗಾದ್ವಮ್ಮ ನಮ್ಮವು. ಹೌದಾ? ಎಲೆ ತಡ್ಕೊಳಲ್ಲ ಪುಟ್ಟರಂಗಜ್ಜಿ. ನಾನು ಬಟ್ಟೆ ಎಲ್ಲ ನಾವು ಅಜ್ಜಿಯನ್ನ ಗಂಟು ಕಟ್ಟಿಕ್ಕಿದೀನಿ. ಓದ್ಕೊಂಬತ್ತೀನಿ ತಡ್ಕ. ಈಗ ಈಸೆ ನನ್ನವು ಇರೋದು. ನಾವ್ ಈಸ್ ಜನನೇನ ಇಲ್ಲ ಬೇರೆ ಯಾರು ಬರ್ತಾರಜ ಇನ್ನೂ? ಗೆಲೆ ಈಸ್ ಜನನೇ ಕಣೆ ಅಮ್ಮಣ್ಣಿ. ಇನ್ಯಾರು ಇಲ್ಲ, ಇನ್ಯಾರು ಕರ್ಕೊಂಬರೋಣ. ಯಾವಾಗ್ಲೂ ನಾವ್ಯಾಲ್ವೇ ಹೋಗೋದು? ಈಸ್ ಜನನೇನ ನಡೀರಿ. ಅಲ್ಕಣಜಿ ಪುಟ್ಟರಂಗಜ್ಜಿ ಅವಳು ನಿಂಗಂಬ ಬರ್ಬೇಕಾಯ್ತು. ಬಟ್ಟೆ ಒಗೆಯೋದು ಅಂತ ಅಂದ್ರೆ ನಿಲ್ತಿರ್ಲಿಲ್ವಲ್ಲ, ನಿಂಗೆ ಯಾಕೆ ಬಂದಿಲ್ಲ? ಅವಳನ್ನ ಕರೆಯಕ್ ಹೋಗು. ಇಲ್ಲಿ ತ್ಯಾಪೆ ಮಾತಾಡ್ತಾಳೆ ಹೇಳಿ ಅಮ್ಮಣ್ಣಿ ಅವಳು. ಅವಳೇನ್ ಬೋಲು ಸಾಚ ಅಮ್ಮಂಗೆ ಊರರ್ಧಲ್ಲ ನಾನು ತ್ಯಾಪೆ ಮಾತಾಡ್ಕೊಂಡು ಹೋಗಂತಾಳೆ. ನನಗೇನೋ ಹೇಳ್ಕೊಂತ ನೀನು ಏನೋ ಅಂತ ಅವಳು ಮಾತಿಡಿಯಲ್ಲಮ್ಮ ನನಗೆ. ಅದಕ್ಕೆ ಅವಳು ಬುಡ್ಕೋ ಯಾರು ಕರಿಯಾರು ಅಂತಾನೆ ನಾನೇ ಅವಳನ್ನ ಕರೆಯಕ್ ಹೋಗಿಲ್ಲ. ನೀನು ಅದನ್ನು ನಿಜವೇ ಕಾಣಲ್ಲ ಪುಟ್ಟರಂಗಜ್ಜಿ. ಆದ್ರೂ ಬಟ್ಟೆ ಒಗ್ಯಕ್ಕೆ ಪುಟ್ಟರಂಗಜ್ಜಿ ಹೋಗ್ತೈತೆ ಅಂತಂದ್ರೆ ನಿಲ್ಲಕ್ಕಿಲ್ವಲ್ಲ ಅಂತಾನೆ ಕೇಳಿದೆ. ಅಯ್ಯೋ ಪುಟ್ಟರಂಗಜ್ಜಿ ನೀನು ಹೇಳಿರ್ಲಿಲ್ಲ ಅಲ್ಲವೇ? ಅಲ್ಲ ಹೋದ್ ತಿಂಗಳು ಈ ಸಂಕ್ರಾಂತಿ ಹಬ್ಬ ಆತ್ ನೋಡು, ಅವಾಗ ಎಂತ ಕೆಲಸ ಮಾಡಿದ್ಲು ಗೊತ್ತೇ? ಯಾಕೆ ಅಮ್ಮಣ್ಣಿ ಏನಾತೆ? ಸಂಕ್ರಾಂತಿ ಹಬ್ಬಗೆ 2 ದಿನ ಆಗಿಲ್ಲ, ಒಂದು ಲೋಟ ಹಿಡ್ಕೊಂಡು ನಮ್ಮ ಅಂತಕ್ಕೆ ಬಂದವಳೆಲ್ಲ ಅಜ್ಜಿ. ಅಕಯ್ಯ ಕೆಂಪಕ್ಕಯ್ಯ ನೆಂಟ್ರು ಬಂದ್ಬಿಟ್ಟವ್ರೆ. ಇದ್ಕಿದ್ದಂಗೆನ ಟೀ ಇಕ್ಕಿದೀನಿ, ಸಕ್ಕರೆ ಖಾಲಿ ಆಗೋಯ್ತೆ, ಒಂದು ಲೋಟ ಸಕ್ಕರೆ ಕೊಡು ಅಂತಾನೆ. ಅಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸಂತೆ ಪಂತೆ ಮಾಡ್ಕೊಂಡು ಈ ಅಂಗಡಿಗೆ ಹೋಗಿ ಸಕ್ಕರೆ ಟೀ ಪಟ್ನ ಎಲ್ಲ ತಕೊಂಬಂದಿರ್ತಾರಲ್ಲ, ಸಂಕ್ರಾಂತಿ ಹಬ್ಬ 2 ದಿನಕ್ಕೆ ಎಲ್ಲ ಮುಗಿದೋಕ್ಕವೆ. ನೋಡೋಳ್ನಿ ಹಂಗೈತಾಳ್ದು. ಅಲ್ಲ ಸಂಸಾರಸ್ಥರು ಹಿಂಗೆ ಇರೋದು ಏನಜ್ಜಿ? ಅಯ್ಯೋ ಹೇಳೆ ಅಮ್ಮಣ್ಣಿ, ಅವಳೇನು ಒಬ್ಬೊಬ್ಬರು ತೆಗಿಸ್ಕೊಂಡವಳೆ ಹಂಗೆ ಒಂದ್ ಕಡೆಯಿಂದ ಬತ್ತಾಳೆ ಹೇಳು. ಒಂದೊಂದು ಸಾಮಾನು ಒಬ್ಬೊಬ್ಬರ ಮನೆಗೆ ಇಸ್ಕೊಂತಾಳು ಅಂತಾಳು. ನಮಗವೆಲ್ಲ ಆಗಲ್ಕಂತ ಮನೆಗೆ ಆತದ್ದೈತೆ. ಉಮ್ದಿವ್ರು ಉಪವಾಸ ಇರಾರ, ಒಬ್ರ ಮಂಟಕ್ಕೆ ಹೋಗಿ ಈ ಕೇಳೋದು ಎಲ್ಲನ ನನ್ನ ಕೈಲಿ ಆಗಲ್ಕಂತ. ಅದು ಹೆಂಗೆ ಅವಳು ಹೋಗಿ ಎಲ್ಲಾರ ಮನೆ ಬಾಗ್ಲಿಗೆ ಹೋಗಿ ಕೇಳ್ತಾಳ ಕಣಿ. ಅರೆ ಸಚ್ಚಿ ಬಾತ್ ಹೇ. ಅರೆ ಪುಟ್ಟರಂಗಜ್ಜಿ ನಮ್ದುಗೆ ಗರ್ದು ಹತ್ರ ಬಂದ್ಬಿಟ್ಟು ಒಂದ್ಸತಿ. ಅರೆ ತರಕಾರಿಗೆ ಇಲ್ಲ, ತರಕಾರಿ ಕೊಡು, ಸಾರಿಗೆ ಮಾಡ್ಬೇಕು ನಮ್ದು ಅಂತ ಹೇಳಿ ನಮ್ದುಗೆ ಮನೆ ಹತ್ರ ಬಂದ್ಬಿಟ್ಟೈತೆ. ಅರೆ ನಮ್ದುಗೆ ಕ್ಯಾಬಲ್ ಆಗತ್ತೆ. ಅರೆ 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 ನಿಂಗಕ್ಕ ನಮ್ದುಗೆ ಇದು ಸಂತೆಗೆ ಹೋಗಿಲ್ಲ ಈ ವಾರ, ಮುಂದಿನ ವಾರ ಬಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಲೇ ಅಮ್ಮಣ್ಣಿ ಬಾನು ನಮ್ಮ ಮನೆಗೆ ಇಲ್ಲ ಅಂತ ಹೇಳ್ಬೇಕಾಯ್ತು ಕಣೆ. ಅವಳು ಅಂತಾಳೆ ಗೊತ್ತೇ? ನಿನ್ನ ಹೋದ್ ವಾರ ಮುಂದಿನ ವಾರ ಕೊಡ್ತೀನಿ ತರಕಾರಿ ಅಂತ ಹೇಳಿದ್ದಲ್ಲ, ಕೊಡು ಅಂತಾನೆ ಮುಂದಿನ ವಾರ ಬಂದ್ಲು ಅಂತಾಳ ಅವಳು. ಹುಚ್ಚಿರೆಲ್ಲ ಯಾವ್ದೋ ಮಾತಾಡ್ಕೊಂಡು ಕೂಕೊಂಡಿದ್ದಾರೆ. ಈ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ಊರ್ನಲ್ಲಿ ಎಲ್ಲಾರ ಮನೆ ಮಾತನ್ನ ಮಾತಾಡ್ಕೊಂತಾರೆ.
ಸ್ನೇಹಿತರೆ, ಈ ವಜ್ಜರ್ ಮಾತಾಡೋ ಮಾತು ನಿಮ್ಗೆ ಯಾವಾಗ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಆಮೇಕಿಂದ ನಿಜನೇ ನಿಮ್ಮೂರ್ನಾಗೂ ಇಂಥವ್ರು ಇದಾರೆ ಅಂತಾನ ಕಮೆಂಟ್ನ ತಿಳಿಸಿ. ಆಮೇಕಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ ಅಂದ್ರೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಟಾಟಾ.